आपलं स्वागत. पाहूयात आजच्या ताज्या घडामोडी. आमदार शशिकला जोल्ले यांच्या निधीमधून बांधण्यात आलेल्या चांद शिरदवाड इथं नूतन शाळा खोल्यांचं उद्घाटन करण्यात आले. चांद शिरदवाड तालुका निपाणी इथं सरकारी कन्नड आणि माध्यमिक शाळेत बांधण्यात आलेल्या 4 शाळा खोल्यांचं उद्घाटन आमदार शशिकला जोल्ले यांच्या प्रमुख उपस्थितीत करण्यात आले. अध्यक्षस्थानी ग्रामपंचायत उपाध्यक्ष शीतल लडगे होते. प्रारंभी आमदार जोल्ले यांचं स्वागत विद्यार्थ्यांनी फुले टाकून केल्यानंतर विवेक योजनेतून हायस्कूलसाठी 31,50,000 तर कन्नड सरकारी शाळेस 28 लाख खर्चून बांधण्यात आलेल्या 4 नवीन शाळा खोल्यांचे फीत कापून उद्घाटन आमदार शशिकला जोल्ले यांनी केले. सरस्वती प्रतिमा पूजन महिलांनी केल्यानंतर श्रीफळ कन्नड शाळा समितीचे अध्यक्ष ॲडव्होकेट विनोद कांबळे, शांतनू डुणुंग, सुभाष पाटील यांनी वाढवला. यावेळी आमदार शशिकला जोल्ले यांचा प्राथमिक हायस्कूल कमिटीकडून सत्कार करण्यात आला. या कार्यक्रमास ग्रामपंचायत सदस्य अण्णा पाटील, बाळाबाई पुजारी, दीक्षिता कांबळे, राजश्री महिपती, शिक्षणाधिकारी महादेवी नाईक, शीतल पाटील, संजय पाटील, अशोक पाटील, रवींद्र स्वामी, जावेद मुजावर, अजित तोडकर, अनिल पाटील, अनिल पुजारी, महावीर लडगे, अनिल जांगडे, उमेश मगदूम, नारायण हिरवे, उत्तम कांबळे, आप्पासाहेब इंगळे, विठ्ठल बन्ने, सचिन पडलिहाळे, शिवाजी रुपाळे, मुख्याध्यापक टी नाडकर्णी यांच्यासह मान्यवर, शाळा सुधारणा समितीचे सदस्य, शिक्षक, अंगणवाडी सेविका, ग्रामस्थ उपस्थित होते. SB न्यूजसाठी बोरगावहून मुख्य संपादक शिवाजी भोरे. ಶಾಸಕಿಯಾಗಿ ನಾನು 3ನೇ ಬಾರಿ ಅದೇನೆ ನಿಮ್ಗೆಲ್ಲರಿಗೂ ಗೊತ್ತದನೋ ಇಲ್ಲೋ. ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ವಿವೇಕ ಯೋಜನೆ ಅಡಿಯಲ್ಲಿ 28 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಶಾಲಾ ಕೊಠಡಿಗಳನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಖುಷಿ ಅನ್ನಿಸ್ತಾ ಇಲ್ಲ? ಖುಷಿ ಆದ್ರೆ ಏನ್ ಮಾಡ್ಬೇಕಾ? ಅದೇ ರೀತಿ 31.50 ಲಕ್ಷ ಖರ್ಚು ಮಾಡಿ ಮತ್ತೆ 2 ಶಾಲೆ ಕಟ್ಟಡಗಳನ್ನ ಇವತ್ತು ಟೋಟಲ್ ಆಗಿ ಮಾಡಿಕೊಟ್ಟಿದ್ದೀವಿ. ಟೋಟಲ್ ಎಷ್ಟು ರೂಮ್ ಆಯ್ತು? 4 ರೂಮ್ ಆಯ್ತು. ಅದರ ಜೋಡಿ ಶಿರದವಾಡ ಗ್ರಾಮದಲ್ಲಿ ಬಹಳ ಚಂದ ಐತೆ ನಿಮ್ಮ ಶಾಲೆ. ಒಂದ ಕಂಪೌಂಡ್ ಒಳಗೆ ಎಲ್ಲ ಸ್ಕೂಲ್ಗಳು ಅದಾವ ಇಲ್ಲ, ಭಾಳ ಹಳೆ ಶಾಲೆಗಳನ್ನು ಕೂಡ ಅದಾವ. ಆದ್ರ ಶಿರದವಾಡ ಗ್ರಾಮ ಶುರು ಆದಾಗಿಂದ ಒಂದು ಶಾಲೆ ಇತ್ತು, ಒಂದು ರೂಮ್ ಇತ್ತು, 2 ರೂಮ್ ಇತ್ತು. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗತೈತೆ, ಜನಸಂಖ್ಯೆ ಹೆಚ್ಚಾಗತೈತೆ. ಅದರಾಗಿ ನಾವು ಶಾಲಾ ರೂಮ್ಗಳನ್ನು ಕೂಡ ಹೆಚ್ಚಿಗೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಯ್ತು. ಹಾಗಾಗಿ ಇವತ್ತು ನೀವು ಶಾಲೆಗೆ ಬಂದ್ರೆ ಕುಂಡ್ರಾಕ್ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು, ಕುಡಿಯಕ್ಕೆ ನೀರು ಚೆನ್ನಾಗಿರ್ಬೇಕು, ಶೌಚಾಲಯ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಲೈಟ್ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತು ಶಿಕ್ಷಕರು ತುಂಬಾ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಿರ್ಬೇಕು. ಹಾಗಾಗಿ ಇವತ್ತು ಈ ಭಾಗದ ಒಬ್ಬ ಶಾಸಕಿ ಆದ್ಮೇಲೆ, MLA ಆದ್ಮೇಲೆ ನಮ್ಮ ಗಡಿ ಭಾಗದಲ್ಲಿ ಇಂಥ ಸರ್ಕಾರಿ ಶಾಲೆಗಳು ಬಹಳಷ್ಟು ಜೀರ್ಣಾವಸ್ಥೆಯಲ್ಲಿತ್ತು, ಅಂದ್ರೆ ಸೋರ್ತಿತ್ತು. ಈಗ ನಿಮ್ಗೆಲ್ಲರಿಗೂ ಅನುಭವ ಐತಲ್ಲ, ಸೋರ್ತಿತ್ತು, ಅದು ಬಾಗ್ಲ ನೆಟ್ಟಿಗಿರ್ಲಿಲ್ಲ, ಕುಂಡ್ರಾಕ್ ಫರ್ಶಿ ನೆಟ್ಟಿಗಿರ್ಲಿಲ್ಲ. ಹಾಗಾಗಿ ಕಳೆದ 10 ವರ್ಷ ಒಳಗೆ ನಾನು ನಿಪ್ಪಾಣಿ ತಾಲೂಕನಾಗ 300ಕ್ಕಿಂತ ಹೆಚ್ಚು ಶಾಲಾ ಕೊಠಡಿಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀನಿ. ಭಾಳ ಖುಷಿ ಅನ್ನಿಸ್ತದ. ಶಿರದವಾಡದಲ್ಲಿ 10 ಕ್ಲಾಸ್ ರೂಮ್ಸ್ ಕಟ್ಕೊಟ್ಟೇವಿ, 10 ಕ್ಲಾಸ್ ರೂಮ್ ಕಟ್ಕೊಟ್ಟೇವಿ. ಈಗ ನಿಮ್ಗೆ ಕುಂಡ್ರಾಕ್ ಖುಷಿ ಅನ್ನಿಸ್ತೈತೋ ಇಲ್ಲೋ? ಆ ರೀತಿಯಾಗಿ ನೀವೆಲ್ಲರೂ ಒಳ್ಳೆ ಶಿಕ್ಷಣ ತಗೋಬೇಕು. ಯಾಕಂದ್ರೆ ಅವ್ವ ಅಪ್ಪ ಎಲ್ಲರೂ ನಾವು ರೈತರು ಇದ್ರಲ್ಲ, ರೈತರಿದ್ದೇವೆ. ದಿನ ತಂದೆ ತಾಯರು ದುಡ್ಡು ತಗೊಂಡು ಬಂದಿರ್ತಾರೋ, ಯಾವುದೋ ರೀತಿ ಇರ್ತೈತಿ. ಬಟ್ ನೀವು ನಮ್ಮ ಮಕ್ಕಳ ಶಿಕ್ಷಣ ಚಲೋ ಆಗಲಿ ಅಂತ ಹೇಳಿ ಅವ್ವ ಅಪ್ಪ ಶಾಲೆಗೆ ಕಳಿಸ್ತಿರ್ತಾರೆ. ಅದೇ ರೀತಿ ಇಲ್ಲೂ ಕೂಡ SDMC ಎಲ್ಲ ಸದಸ್ಯರು ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, BEO ಇರ್ಬೋದು, ಶಿಕ್ಷಕರು ಇರ್ಬೋದು, ನಿಮಗೆ ಒಳ್ಳೆ ಕೆಲಸ, ಒಳ್ಳೆ ಒಂದು ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡ್ತಿರ್ತಾರೆ. ನಿಮಗೆ ಅನುಕೂಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಕಾರ್ಯ ನಾವು ಮಾಡಬೇಕಾಗ್ತೈತೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನೋ, ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಐತಿ. ಅವ್ವ ಅಪ್ಪ ಕಡೆಯಿಂದ ಸಪೋರ್ಟ್ ಐತಿ, ಶಿಕ್ಷಕರ ಕಡೆಯಿಂದ ಸಪೋರ್ಟ್ ಐತಿ, SDMC ಕಡೆಯಿಂದ ಸಪೋರ್ಟ್ ಐತಿ, ನಮ್ಮ ಕಡೆಯಿಂದ सपोर्ट ಐತಿ. ಹಂಗಂದ್ರೆ ಕಲಿಯೋ ಕರ್ತವ್ಯ ಯಾರ್ದು? कलितीराला. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.